ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ವಿಚಾರ ಇದೆ. ಏನಪ್ಪಾ ಅಂತಂದ್ರೆ ನನ್ನ ಕಣ್ಣಿಗೆ ಬಿದ್ದಿರ್ತಕ್ಕಂತಹ ಒಂದು ಫುಡ್ ಐಟಮ್ ಇದೆ. ಏನಪ್ಪಾ ಅಂತಂದ್ರೆ ಅದು ಈ ಬಿಸ್ಕೆಟ್ ಪ್ಯಾಕೆಟ್ ಇದೆ. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಈ ಬಿಸ್ಕೆಟ್ ಪ್ಯಾಕೆಟ್ ಇದೆ. ಸೊ ಈ ಬಿಸ್ಕೆಟ್ ಪ್ಯಾಕೆಟ್ ಇದೆಯಲ್ಲ, ಇದು ರಿಲಯನ್ಸ್ ಕಂಪನಿಗೆ ಒಡೆತನಕ್ಕೆ ಸೇರಿರುವಂತಹ ಇದು ಬಿಸ್ಕೆಟ್ ಪ್ಯಾಕೆಟು. ಓಕೆನಾ, ನಿನ್ನೆ ನಾನು ಅಂಗಡಿಗೆ ಹೋಗಿದ್ದೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಈ ಕಣ್ಣಿಗೆ ಬಿತ್ತು, ಈ ಬಿಸ್ಕೆಟ್ ಪ್ಯಾಕೆಟ್ ಕಣ್ಣಿಗೆ ಬಿತ್ತು. ಏನಪ್ಪ ಅಂಥದ್ರಲ್ಲಿ ಏನಿದೆ, ಈಗ ಏನು ಮಾತಾಡ್ತಾ ಇದೆಯಾ ಅಂತ ನೀವು ಅನ್ಕೋಬಹುದು. ಸೊ ಸ್ನೇಹಿತರೆ, ಏನೂ ಇಲ್ಲ, ಸಿಂಪಲ್ ಇಷ್ಟೇನೆ. ನೋಡಿ ಈ ಪ್ಯಾಕಿಂಗ್ ಹೇಗಿದೆ, ಇದು ಏನು ಅನ್ನಿಸ್ತಾ ಇದೆ ನಿಮಗೆ? ಈ ಪ್ಯಾಕಿಂಗ್ ನೋಡ್ತಾ ಇದ್ರೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮತ್ತೆ ಏನು ಅನ್ನಿಸ್ತಾ ಇದೆ? ಸೊ ಎಕ್ಸಾಕ್ಟ್ಲಿ ನನಗೂ ಅದೇ ಕೂಡ ಅನ್ನಿಸ್ತಾ ಇದೆ. ನಿಮಗೆ ಇದು ಬಿಸ್ಕೆಟ್ ಪ್ಯಾಕೆಟ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಇದು ರಾಷ್ಟ್ರ ಧ್ವಜದ ಲಾಂಛನವಾಗಿ ಕಾಣ್ತಾ ಇದೆಯಲ್ಲ ಅಲ್ವಾ? ನಮಗೆ ಫಸ್ಟ್ ಈ ಬಿಸ್ಕೆಟ್ ಪ್ಯಾಕೆಟ್ ನೋಡಿದ್ರೆ ನಮ್ಮ ರಾಷ್ಟ್ರ ಧ್ವಜದ ಲಾಂಛನದ ಥರ ಕಾಣುತ್ತೆ ಅಲ್ಲ. ಸೊ ನನಗೂ ಹಾಗೆ ಕಾಣಿಸ್ತು ಇದು. ಹಂಗಾಗಿ ನಾನು ಇದನ್ನ ಬಿಸ್ಕೆಟ್ ತಗೊಂಡೆ. ಅರ್ಥ ಆಯ್ತಾ? ಆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂಗಡಿಲಿ ಸ್ಟಾಕ್ ಎಷ್ಟು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇದು ತಗೊಂಬಂದು ನಿಮಗೆ ತಲುಪಿಸ್ಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ. ಸ್ನೇಹಿತರೆ ಇಷ್ಟೇ ನೋಡಿ, ಏನು ಗೊತ್ತಾ, ಅವರು ರಿಲಯನ್ಸ್ ಅವರು ಮಾರ್ಕೆಟಿಂಗ್ಗೋಸ್ಕರ ಏನು ಬೇಕಾದ್ರೂ ಮಾಡಲಿ, ಫುಡ್ ಐಟಮ್ಸ್ ಏನು ಬೇಕಾದ್ರೂ ಮಾಡಲಿ, ಆದರೆ ನಮ್ಮ ರಾಷ್ಟ್ರ ಧ್ವಜವನ್ನ ಹೋಲಿಕೆ ಆಗುವಂತಹ ರೀತಿಯಲ್ಲಿ ಯಾರು ಕೂಡ ಮಾಡಬಾರ್ದು. ಏನಕ್ಕೆ ಅಂತ ನಾನು ಹೇಳ್ತೀನಿ. ಈ ಬಿಸ್ಕೆಟ್ ಪ್ಯಾಕೆಟು ನಾನು ತಗೊಂಡೆ, ಓಕೆನಾ? ಸೊ ಇದಾದ್ಮೇಲೆ ಏನು ಮಾಡ್ತೀನಿ, ನಾನು ತಿಂದಾದ್ಮೇಲೆ ಈ ಕವರು ಖಾಲಿ ಉಳ್ಕೊಳ್ಳುತ್ತೆ. ಏನು ಮಾಡ್ತೀವಿ ನಾವು? ಬಿಸ್ಕೆಟ್ ಪ್ಯಾಕೆಟ್ ಕವರ್ನ ಬಿಸಾಕ್ತೀವಿ. ಸೊ ಅದು ರೋಡಲ್ಲಿ ಬೀಳುತ್ತೆ ಅಥವಾ ಯಾರಾದರೂ ತುಳ್ಕೊಂಡು ಹೋಗ್ತಾರೆ, ಏನೋ ಒಂದಾಗುತ್ತೆ. ನನಗೆ ಇದು ವೈಯಕ್ತಿಕವಾಗಿ ರಾಷ್ಟ್ರ ಧ್ವಜಕ್ಕೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದು ಅಪಮಾನ ಮಾಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಯಿತು. ಸೊ ಹಂಗಾಗಿ ಈ ವಿಚಾರವನ್ನು ನಿಮಗೆ ನಾನು ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಒಂದು ಮನವಿ ಏನು ಗೊತ್ತಾ, ಈ ವಿಡಿಯೋ ಆದಷ್ಟು ರಿಲಯನ್ಸ್ ಕಂಪನಿಯವರಿಗೆ ನೀವು ಶೇರ್ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಮುಟ್ಟುವ ಹಾಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಲೇಬೇಕು. ಯಾಕಂದರೆ ಈ ಬಿಸ್ಕೆಟ್ ಪ್ಯಾಕೆಟ್ ಏನದು ಕವರಿಂಗ್ ಇದೆ ಗೊತ್ತಾ, ಅದು ಚೇಂಜ್ ಆಗಬೇಕು. ಓಕೆನಾ? ಇದು ನನ್ನ ಒಬ್ಬನ ಒಂದು ಅಭಿಪ್ರಾಯ ಅಲ್ಲ. ಬಹುಶಃ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಲ್ಲ, ಎಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನೀವು ಇಲ್ಲಿವರೆಗೂ ಏನು ಮಾಡಿದ್ದೀರಾ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಈ ವಿಡಿಯೋ ಮಾತ್ರ ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಮೆಂಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಶೇರ್ ಮಾತ್ರ ಮಾಡಿ. ಈ ಕಂಪನಿಗೆ ತಲುಪಬೇಕು, ಮತ್ತು ರಾಜ್ಯ ಸರ್ಕಾರಕ್ಕೂ ತಲುಪಬೇಕು, ಮತ್ತು ಕೇಂದ್ರ ಸರ್ಕಾರಕ್ಕೂ ತಲುಪಬೇಕು. ಕೂಡಲೇ ಇದನ್ನು ಸ್ಟಾಪ್ ಆಗಬೇಕು. ಈ ಪ್ಯಾಕಿಂಗ್ ಏನಿದೆ ಇದು ಚೇಂಜ್ ಆಗಬೇಕು. ಯಾಕಂದರೆ ಇದರಲ್ಲಿ ಕಂಪ್ಲೀಟಾಗಿ ನಮ್ಮ ರಾಷ್ಟ್ರಧ್ವಜ ಹೊಂದುವ ಹಾಗೆ ಕಾಣ್ತಾ ಇದೆ. ನನಗೆ ಸ್ವಾತಂತ್ರ್ಯ ಇದೆ, ನಾನೊಬ್ಬ ಭಾರತೀಯನಾಗಿ, ನೀವೆಲ್ಲರೂ ಭಾರತೀಯಾಗಿ ಇದನ್ನು ವಿರೋಧಿಸ್ತೀರಾ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ. ನಾನು ಈಗಾಗಲೇ ವಿಡಿಯೋ ಮಾಡಿ ವಿರೋಧಿಸ್ತಾ ಇದ್ದೀನಿ. ಸೊ ನಿಮ್ಮ ಕೆಲಸ ಮಾಡಬೇಕಾಗಿರೋದಿಷ್ಟೇ, ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಲವ್ ಯು ಆಲ್. ಬಾಯ್.